ಅಹಸಾನ್ ಅಹಮದ್ ಶೇಖ್ ಮನೆ ಒಡಿಸ್ಸಾಗಿದೆ. ಪಹಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಹಸಾನ್ ಅಹಮದ್ ಶೇಖ್. ಪುಲ್ವಾಮಾದ ಮೊಹರಾನ್ ನಿವಾಸಿ ಅಹಸಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು. ಈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ನೋಡಿ. ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ. ಅಹಸಾನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಆಗಿ ಉಡಿಸ್ ಮಾಡಲಾಗಿದೆ. ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನೋಡಿ, ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ, ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ. ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಹಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಹಸಾನ್ ಶೇಖ್ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ. ಅವನಿಗೆ ಸೇರಿರುವಂತಹ ಒಂದು ಮನೆ ಇದು. ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಆಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಏನ್ ದೊಡ್ಡ ಡಾಕ್ಟರು, ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂತ ತರಬೇತಿ ನನ್ನ ಮಕ್ಕಳಿಗೆ. ಏನಂದ್ರೆ ಬಾಂಬ್ ಹಾಕೋದು ಒಂದೇ ಕೆಲಸ ಭಯೋತ್ಪಾದಕ. ನೋಡಿ, ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆ ಇವರಿಗೆ. ನಿರಂತರವಾದ ತರಬೇತಿ. ಗಡಿ ನುಸುಳೋದು ಹೇಗೆ, ಯಾರ ಕಣ್ಣು ಹೇಗೆ ತಪ್ಪಿಕೊಂಡು ಹೋಗೋದು, ಯಾರ ಮೇಲೆ ದಾಳಿ ಮಾಡೋದು, ಯಾವ ದೇಶದ ಮೇಲೆ ದಾಳಿ ಮಾಡೋದು. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಂತೆ ಅಹಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಹಸಾನ್ ಶೇಖ್. ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡಿಸಾಗಿದೆ. ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ. ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು. ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ ಅಧಿಕಾರಿಗಳು. ನೋಡಿ, ಅದನ್ನ ಎಲ್ಲಿಡೋಕೆ ಈತ ಬಳಸ್ಕೊಂಡಿದ್ನೋ, ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಬಳಸ್ಕೊಳ್ಳೋಕೋಸ್ಕರ ಈತ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ನೋ, ಅದನ್ನ ಇನ್ ಕೇಸ್ ಏನಾದ್ರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಇದೇ ಐಇಡಿ ಏನಾದ್ರೂ ಶೇಕ್ ಆದ್ರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ. ಅದು ಅಪಾಯಕಾರಿ. ಹೀಗಾಗಿ ಈ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು. ಅಹಸಾನ್ ಅಹಮದ್ ಶೇಖ್ ಮನೆ ಒಡಿಸ್ಸಾಗಿದೆ. ಪಹಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಹಸಾನ್ ಅಹಮದ್ ಶೇಖ್. ಪುಲ್ವಾಮಾದ ಮೊಹರಾನ್ ನಿವಾಸಿ ಅಹಸಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು. ಈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ನೋಡಿ. ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ. ಅಹಸಾನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಆಗಿ ಉಡಿಸ್ ಮಾಡಲಾಗಿದೆ. ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನೋಡಿ, ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ, ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ. ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಹಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಹಸಾನ್ ಶೇಖ್ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ. ಅವನಿಗೆ ಸೇರಿರುವಂತಹ ಒಂದು ಮನೆ ಇದು. ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಆಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಏನ್ ದೊಡ್ಡ ಡಾಕ್ಟರು, ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂತ ತರಬೇತಿ ನನ್ನ ಮಕ್ಕಳಿಗೆ. ಏನಂದ್ರೆ ಬಾಂಬ್ ಹಾಕೋದು ಒಂದೇ ಕೆಲಸ ಭಯೋತ್ಪಾದಕ. ನೋಡಿ, ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆ ಇವರಿಗೆ. ನಿರಂತರವಾದ ತರಬೇತಿ. ಗಡಿ ನುಸುಳೋದು ಹೇಗೆ, ಯಾರ ಕಣ್ಣು ಹೇಗೆ ತಪ್ಪಿಕೊಂಡು ಹೋಗೋದು, ಯಾರ ಮೇಲೆ ದಾಳಿ ಮಾಡೋದು, ಯಾವ ದೇಶದ ಮೇಲೆ ದಾಳಿ ಮಾಡೋದು,
2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನ ಪಡೆದಿದ್ದಾನೆಂತೆ ಆಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿ ಒಳಗೆ ನುಸುಳಿದ್ದಾನೆ ಆಸಾನ್ ಶೇಖ್. ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡೀಸಾಗಿದೆ. ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ. ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು. ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ ಅಧಿಕಾರಿಗಳು. ನೋಡಿ, ಅದನ್ನ ಎಲ್ಲಿಡೋಕೆ ಈತ ಬಳಸ್ಕೊಂಡಿದ್ನೋ, ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಬಳಸ್ಕೊಳ್ಳೋಕೋಸ್ಕರ ಈತ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ನೋ, ಅದನ್ನ ಇನ್ ಕೇಸ್ ಏನಾದ್ರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಇದೇ ಐಇಡಿ ಏನಾದ್ರೂ ಶೇಕ್ ಆದ್ರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ, ಅದು ಅಪಾಯಕಾರಿ. ಹೀಗಾಗಿ ಈ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು. ಅಹಸಾನ್ ಅಹಮದ್ ಶೇಖ್ ಮನೆ ಒಡಿಸ್ಸಾಗಿದೆ. ಪಹಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಹಸಾನ್ ಅಹಮದ್ ಶೇಖ್. ಪುಲ್ವಾಮಾದ ಮೊರಾನ್ ನಿವಾಸಿ ಅಹಸಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು. ಈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ನೋಡಿ, ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ. ಅಹಸಾನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಆಗಿ ಉಡೀಸ್ ಮಾಡಲಾಗಿದೆ. ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನೋಡಿ, ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ, ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ. ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಹಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಹಸಾನ್ ಶೇಖ್. ಅವರಿಗೆ ಸೇರಿರುವಂತಹ ಒಂದು ಮನೆ ಒಡಿಶಾ ಆಗಿದೆ. ಅವರಿಗೆ ಸೇರಿರುವಂತಹ ಒಂದು ಮನೆ ಇದು. ಸೊ ಆತನ ಮನೆ ಕೂಡ ಈಗ ಒಡಿಶಾ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅಹಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಆಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಏನ್ ದೊಡ್ಡ ಡಾಕ್ಟರು, ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂತ ತರಬೇತಿ ನನ್ನ ಮಕ್ಕಳಿಗೆ. ಏನಂದ್ರೆ ಬಾಂಬ್ ಹಾಕೋದು ಒಂದೇ ಕೆಲಸ ಭಯೋತ್ಪಾದಕ. ನೋಡಿ, ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆ ಇವರಿಗೆ. ನಿರಂತರವಾದ ತರಬೇತಿ. ಗಡಿ ನುಸುಳೋದು ಹೇಗೆ, ಯಾರ ಕಣ್ಣು ಹೇಗೆ ತಪ್ಪಿಸ್ಕೊಂಡು ಹೋಗೋದು, ಯಾರ ಮೇಲೆ ದಾಳಿ ಮಾಡೋದು, ಯಾವ ದೇಶದ ಮೇಲೆ ದಾಳಿ ಮಾಡೋದು. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನ ಪಡೆದಿದ್ದಾನೆಂತೆ ಅಹಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿ ಒಳಗೆ ನುಸುಳಿದ್ದಾನೆ ಅಹಸಾನ್ ಶೇಖ್. ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡೀಸಾಗಿದೆ. ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ. ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು. ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ ಅಧಿಕಾರಿಗಳು. ನೋಡಿ, ಅದನ್ನ ಎಲ್ಲಿಡೋಕೆ ಈತ ಬಳಸ್ಕೊಂಡಿದ್ನೋ, ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಬಳಸ್ಕೊಳ್ಳೋಕೋಸ್ಕರ ಈತ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ನೋ, ಅದನ್ನ ಇನ್ ಕೇಸ್ ಏನಾದ್ರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಇದೇ ಐಇಡಿ ಏನಾದ್ರೂ ಶೇಕ್ ಆದ್ರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ, ಅದು ಅಪಾಯಕಾರಿ. ಹೀಗಾಗಿ ಈ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು. ಅಹಸಾನ್ ಅಹಮದ್ ಶೇಖ್ ಮನೆ ಒಡಿಸ್ಸಾ ಆಗಿದೆ. ಪಹಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಹಸಾನ್ ಅಹಮದ್ ಶೇಖ್. ಪುಲ್ವಾಮಾದ ಮೊರಾನ್ ನಿವಾಸಿ ಅಹಸಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು. ಈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ನೋಡಿ, ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ. ಅಹಸಾನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಆಗಿ ಉಡೀಸ್ ಮಾಡಲಾಗಿದೆ. ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನೋಡಿ, ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ, ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು. ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ
ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ. ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ. ಆಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಆಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಆಸಾನ್ ಶೇಖ್ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ. ಅವನಿಗೆ ಸೇರಿರುವಂತಹ ಒಂದು ಮನೆ ಇದು. ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಾಗಿದೆ. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಏನ್ ದೊಡ್ಡ ಡಾಕ್ಟರು, ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂತ ತರಬೇತಿ ನನ್ನ ಮಕ್ಕಳಿಗೆ. ಏನಂದ್ರೆ ಬಾಂಬ್ ಹಾಕೋದು ಒಂದೇ ಕೆಲಸ. ಭಯೋತ್ಪಾದಕ ನೋಡಿ, ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆ ಇವರಿಗೆ. ನಿರಂತರವಾದ ತರಬೇತಿ. ಗಡಿ ನುಸುಳೋದು ಹೇಗೆ, ಯಾರ ಕಣ್ಣು ಹೇಗೆ ತಪ್ಪಿಸ್ಕೊಂಡು ಹೋಗೋದು, ಯಾರ ಮೇಲೆ ದಾಳಿ ಮಾಡೋದು, ಯಾವ ದೇಶದ ಮೇಲೆ ದಾಳಿ ಮಾಡೋದು. 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನ ಪಡೆದಿದ್ದಾನೆ ಅಂತೆ ಆಸಾನ್. ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಆಸಾನ್ ಶೇಖ್. ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡಿಸಾಗಿದೆ. ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ. ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು. ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ ಅಧಿಕಾರಿಗಳು. ನೋಡಿ, ಅದನ್ನ ಎಲ್ಲಿಡೋಕೆ ಈತ ಬಳಸ್ಕೊಂಡಿದ್ನು, ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಬಳಸ್ಕೊಳ್ಳೋಕೋಸ್ಕರ ಈತ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿದ್ನು. ಅದನ್ನ ಇನ್ ಕೇಸ್ ಏನಾದ್ರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಇದೇ ಐಇಡಿ ಏನಾದ್ರೂ ಶೇಕ್ ಆದ್ರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ, ಅದು ಅಪಾಯಕಾರಿ. ಹೀಗಾಗಿ ಈ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು.